ನಗರದ ರಾಮೇಶ್ವರ ನಗರದಲ್ಲಿ ಯುಜಿಡಿ ಕಾಮಗಾರಿಗೆ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಹಾಗೂ ಶಾಸಕ ಎಚ್ಡಿ ತಮ್ಮಯ್ಯ ಅವರು ಶಂಕುಸ್ಥಾಪನೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದರು. ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ ಮುನ್ನೋಡಿ ಸರ್ ಸರ್ ಮುನ್ನೋಡಿ ಸರ್ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮೀನಾ ನಾಗರಾಜ್ ಮೇಡಮ್ ಅವರು, ಕೀರ್ತನಾ ಮೇಡಮ್ ಅವರು, ಸಿಒ ಅವರು, ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಮಾತನಾಡಿ, ಆದಷ್ಟು ಬೇಗ ಈ ಯುಜಿಡಿ ಕಾಮಗಾರಿಯನ್ನು ಪೂರ್ಣಗೊಳಿಸುತ್ತೇವೆ ಎಂದು ಹೇಳಿದರು. ಈಗ ಇದೊಂದು ಒಳ್ಳೆ ಕೆಲಸ. ಬಹುಶಃ ಯುಜಿಡಿ ನನಗೆ ಗೊತ್ತಿರುವಂಗೆ 2011ರಲ್ಲಿ ಪ್ರಾರಂಭವಾಗಿ ಅವರು ನಾನು ಸಮೇತ 2018ರಲ್ಲಿ ಇಲ್ಲಿ 1 ವರ್ಷದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದ ಇಂಡಸ್ಟ್ರೀಸ್ ಮಿನಿಸ್ಟರ್. ಆ ಸಂದರ್ಭದಲ್ಲಿ ಸಮೇತ ಸಾಕಷ್ಟು ಅವ್ರನ್ನ ಕರೆದು ಕಾಂಟ್ರಾಕ್ಟ್ಗಳನ್ನ, ಅಧಿಕಾರಿಗಳನ್ನ ಕರೆದು ಲಾಸ್ಟಿಗೆ ಆ ಕಾಂಟ್ರಾಕ್ಟ್ರು ಅದಕ್ಕೆ ಬ್ಲಾಕ್ ಲಿಸ್ಟ್ ಆಗಿ ಹೋಗಿರೋರು. ಮತ್ತೆ ಅವರು ಹೊಸ ಕಾಂಟ್ರಾಕ್ಟ್ ಬಂದಿರ್ತಾರಲ್ಲ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಸಮೇತ ಸಾಕಷ್ಟು ಸಮಸ್ಯೆಗಳಿದೆ. ಈಗ ನಮ್ಮದು ಒಂದೇ ಇದು, ಜಿಲ್ಲಾಧಿಕಾರಿಗಳಿದ್ದಾರೆ, ನಿಮ್ಮ ಮೂಡ ಅಧ್ಯಕ್ಷರಿದ್ದಾರೆ, ಮತ್ತು ಎಲ್ಲ ಈ ಅಧಿಕಾರಿಗಳೇ ಮುನ್ಸಿಪಲ್ ಚೇರ್ಮನ್ ಆಗಿದ್ದಾರೆ. ನೀವು ವಾರಕ್ಕೆ ಶಾಸಕರು ಸೇರಿ, ಅಧಿಕಾರಿಗಳು ಸೇರಿ ಏನಾದರೂ ನೀವು ಇದನ್ನು ಮಾಡಿ ಇದನ್ನು ಸಮಸ್ಯೆ ಪರಿಹಾರ ಮಾಡ್ತಿದ್ರೆ, ಯಾರು ಇಲ್ಲಿಯ ಚಿಕ್ಕಮಗಳೂರಿನ ನಾಗರಿಕರು ಹೇಳೋದು ನಾನು ಒಪ್ಕೊಳ್ತೀನಿ. ಇಷ್ಟು ವರ್ಷ ಬೇಕಾಗಿದೆ. ಈಗ ಹಲವಾರು ಕಾರಣಗಳಿಂದ ಆಗಿದೆ. ನಾನು ಯಾರನ್ನ ದೂರಕ್ಕೆ ಹೋಗೋದು, ಅದು ನಮ್ಮ ಕೆಲಸ ಏನು. ನಮಗೆ ಅಧಿಕಾರ ಇದ್ದ ಮೇಲೆ ನಾವು ಮಾಡಿ ತೋರಿಸಿ. ನಾನಷ್ಟೇ ತಮ್ಮೇನವ್ರಿಗೆ ಹೇಳೋದು, ನೀವು ಪೂರೈಸಿಬಿಟ್ಟು ದೊಡ್ಡ ಸಭೆ ಮಾಡಿ ನಾನೇ ನಿಮಗೆ ಹಾರ ಹಾಕ್ಬಿಟ್ಟು ಅಭಿನಂದಿಸ್ತೀನಿ. ಮತ್ತು ನಮ್ಮಲ್ಲಿ ಹೇಳಿ, ಬಹುಶಃ ನಮ್ಮ ದೇವಸ್ಥಾನದವರು ಸಮೇತ ಸಾಕಷ್ಟು ಅವ್ರು ನಿಜವಾಗಿ ಇಂಥ ಒಳ್ಳೆ ಒಂದು ಹಳ್ಳ ಹರಿತಾ ಇದೆ. ಅದನ್ನು 2 ಸೈಡಲ್ಲಿ ಸಮೇತ ಒಂದು ಡಿವೈಡ್ ಮಾಡಿ ಈ ಸಿವೇಜ್ ನೀರು ಇಲ್ಲಿ ಬರದಂಗೆ ಮಾಡಿದರೆ ಬಹುಶಃ ಈ ಚಿಕ್ಕಮಗಳೂರು ಜಿಲ್ಲೆಗೆ, ಅದು ನಗರಕ್ಕೆ ಒಳ್ಳೆಯ ಒಂದು ಹೆಸರು ಬರ್ತದೆ ಮಾತನ್ನು ಹೇಳಿಕೊಂಡು. ಶಾಸಕ ಎಚ್ಡಿ ತಮ್ಮಯ್ಯ ಅವರು ಮಾತನಾಡಿ, 2012ರಲ್ಲಿ ಪ್ರಾರಂಭವಾದ ಯುಜಿಡಿ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಸಾರ್ವಜನಿಕರ ಆರೋಪ ಮತ್ತು ದೂರಿನ ಮೇರೆಗೆ ನಮ್ಮ ರಾಜ್ಯ ಸರ್ಕಾರ ಜನರ ಮನವಿಗೆ ಸ್ಪಂದಿಸಿ ಇಂದು ಯುಜಿಡಿ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಚಾಲನೆ ನೀಡಲಾಯಿತು ಎಂದು ಹೇಳಿದರು. ಏನು ರಾಜ್ಯ ಸರ್ಕಾರದಿಂದ 57 ಕೋಟಿ ನಂತರ 87 ಕೋಟಿ ಒಳಚರಂಡಿ ಕಾಮಗಾರಿ ಮಂಜೂರಾಗಿ ಕಾಮಗಾರಿ 2012ರಲ್ಲಿ ಪ್ರಾರಂಭ ಆಗಿದೆ. ಆದರೆ ಇನ್ನೂ ಕಾಮಗಾರಿ ಮುಗ್ದಿಲ್ಲ ಅನ್ನೋ ಒಂದು ಆರೋಪ ಮತ್ತೆ ಸಾರ್ವಜನಿಕರಿಂದ ದೂರು ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆದಷ್ಟು ಬೇಗ ಈ ಒಳಚರಂಡಿ ಕಾಮಗಾರಿಯನ್ನ ಮುಗಿಸಬೇಕು ಅನ್ನೋ ಒಂದು ಸೂಚನೆಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಮತ್ತು ನಗರಸಭೆಗೆ ಕೊಟ್ಟ ನಂತರ ನಮ್ಮೆಲ್ಲರ ಮನವಿಗೆ ಸ್ಪಂದಿಸಿ ನಮ್ಮ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಏನು ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಯಿಂದ ಮತ್ತೆ ರಾಜ್ಯ ಸರ್ಕಾರದಿಂದ 20 ಕೋಟಿ ಅನುದಾನವನ್ನ ಚಿಕ್ಕಮಗಳೂರು ನಗರಸಭೆಗೆ ಬಿಡುಗಡೆ ಮಾಡಿ ಅದರಲ್ಲಿ 16 ಕೋಟಿ ರು ವೆಚ್ಚದಲ್ಲಿ ಏನು ಅವೈಜ್ಞಾನಿಕವಾಗಿ ಯಗಚಿ ಹಳ್ಳದಲ್ಲಿ ಈ ಒಳಚರಂಡಿ ಪೈಪ್ ಲೈನ್ ಅನ್ನ ಸುಮಾರು 5-6.5 ಕಿಲೋಮೀಟರ್ ತೆಗೆದುಕೊಂಡು ಹೋಗಿದ್ರು.
ಅದರಿಂದ ನೀವೆಲ್ಲ ಈಗ ದೇವಸ್ಥಾನ ಕಮಿಟಿಯವರೆಲ್ಲ ಹೇಳ್ತಾ ಇದ್ರಿ ಆ ನೀರು ಯಗಚಿ ಹಳ್ಳಿಗೆ ಸೇರ್ತಾ ಇದೆ. ಆ ಯಗಚಿ ಹಳ್ಳ ಸೀದಕ್ಕೆ ಡ್ಯಾಮಿಗೆ ಹೋಗಿ ಅದೇ ನೀರನ್ನು ನಾವು ಕುಡಿಯುವಂತ ಪರಿಸ್ಥಿತಿಯಿಂದ ದಿನೇಶ್ ಪಟವರ್ಧನ್ ಅವ್ರ ತಂಡ ಹೇಳ್ತಾ ಇದ್ರು. ಅದನ್ನ ಗಮನಿಸಿ ನಮ್ಮ ಸರ್ಕಾರ ಇವತ್ತು 16 ಕೋಟಿ ವೆಚ್ಚದಲ್ಲಿ ಏನು 6.5 ಕಿಲೋಮೀಟರ್ ಯಗಚಿ ಹಳ್ಳದಲ್ಲಿ ಹೋಗಿರ್ತಕ್ಕಂಥ ಎಲ್ಲ ಒಳಚರಂಡಿಯ ಪೈಪ್ ಲೈನ್ ಅನ್ನ ತೆಗೆದು ಪಕ್ಕಕ್ಕೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಯಗಚಿ ಹಳ್ಳಕ್ಕೆ ಯಾವುದೇ ಈ ಒಂದು ಕಲುಷಿತ ನೀರು ಹೋಗದ ರೀತಿಯಲ್ಲಿ ನಮ್ಮ ಸರ್ಕಾರ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಕಾಮಗಾರಿಯನ್ನ ಮಾಡ್ತಾ ಇದ್ದು, ಇನ್ನು ಉಳಿದ 20 ಕೋಟಿಯಲ್ಲಿ 4 ಕೋಟಿ ಅನುದಾನವನ್ನು ಸಹ ಎಲ್ಲೆಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಹಾಳಾಗಿದೆ ಅದಕ್ಕೂ ಸಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಒಳಚರಂಡಿಗೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಳ್ಳದ ರಾಮೇಶ್ವರ ದೇವಾಲಯದ ಸಮುದಾಯ ಭವನಕ್ಕೆ ಏನು ನಮ್ಮ ಎಲ್ಲ ಜನರ ಮನವಿಗೆ 5 ಲಕ್ಷ ಅನುದಾನವನ್ನು ಸಹ ಅದಕ್ಕೆ ಈಗಾಗಲೇ ಮೀಸಲಿಟ್ಟಿದ್ದೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ನಗರದ ಅಭಿವೃದ್ಧಿಗೆ ಏನು ಅಮೃತ್ ಸ್ಕೀಮ್ ಮತ್ತೆ ಒಳಚರಂಡಿಯ ವ್ಯವಸ್ಥೆ ಒಂದಷ್ಟು ಅವ್ಯವಸ್ಥೆ ಆಗಿದೆ, ನಗರದಲ್ಲಿ ಗುಂಡಿ ಬಿದ್ದಿದೆ, ಅದಕ್ಕೆ ಹೆಚ್ಚು ಅನುದಾನವನ್ನು ತಂದು ಮಳೆಗಾಲದ ನಂತರ ಈಗಾಗಲೇ ಮಾನ್ಯ ಮಂತ್ರಿಗಳಿಗೆ ನಾನು ಈ ನಡೆಯುವ 12ವರೆಗೆ ನಡೆಯುವ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ. ಈ ನಗರದಲ್ಲಿ ಎಷ್ಟು, ಗ್ರಾಮಾಂತರದಲ್ಲಿ ಎಷ್ಟು ಮಳೆಗೆ ತೊಂದರೆ ಆಗಿದೆ ಅನ್ನೋದನ್ನ, ಅದನ್ನ ಸರ್ಕಾರದಿಂದ ನಮ್ಮ ಉಸ್ತುವಾರಿ ಸಚಿವರ ಮುಖಾಂತರ ವಿಶೇಷ ಅನುದಾನ ತಂದು ಅಭಿವೃದ್ಧಿ ಮಾಡೋ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ತಮ್ಗೆಲ್ರಿಗೂ ಧನ್ಯವಾದ ಸಲ್ಲಿಸಿ ನಾನು ಮಾತನ್ನ ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ, ಮೆಸ್ಕಾಂ ಇಲಾಖೆ ಎಂಡಿ ಪದ್ಮಾವತಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ, ನಗರಸಭೆ ಸದಸ್ಯರಾದ ರೂಪಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.